ಧೀಂ ಧೂಂ ಧನ ಧೀಂ ಧನ ಧೀಂ ಧೂಂ ಧನ ಧೀಂ ಧನ. ಒಂದು ಶಬ್ದದ ಮೇಲೆ ಒಂದು ವಚನವನ್ನೇ ಬರೆದ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು. ಬಳಸಿದ್ದು ಒಂದೇ ಶಬ್ದ, ಒಂದು ವಚನ ಬರೆದಲ್ಲ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತೆ. ಬಯಲು ಜೀವನ ಬಯಲು ಭಾವನ ಬಯಲು ಬಯಲಾಗಿ ಬಯಲಾಯಿತು. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಿಮ್ಮ ಪೂಜಿಸಿ ಬಯಲಾದೆ ಕೊಡೇಶ್ವರ. ಎಷ್ಟು ಸುಂದರ ಮಾತು ಹೇಳ್ತಾನೆ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು. ಈಗ ನಿಮ್ ಮನಿ ಐತಿ, ಮನ್ಯಾಗ ಗಾಡಿ ಕಟ್ಟಿರಿಲ್ಲ, ಮನ್ಯಾಗ ಗಾಡಿ ಕಟ್ಟಿರಿ. ಇದು ಅಡಿಗೆ ಮನಿ, ಇದು ದೇವ್ರ ಮನಿ, ಇದು ಬೆಡ್ರೂಮ್, ಇದು ಟಿವಿ ರೂಮ್ ಅಂತ ಹೇಳ್ತಿರಲ್ಲ, ಎದರಿಂದ ಹೇಳ್ತೀರಿ? ಗಾಡಿ ಕಟ್ಟಿದ್ದಕ್, ಹೌದಲ್ಲ? ಗಾಡಿ ತೆಗೆದು ಬಿಡ್ರಿ. ಮೊದಲೇನಿತ್ತು? ಬೈಲ ಇತ್ತು. ಗಾಡಿ ತೆಗೆದು ಬಿಟ್ರು ಉಳಿದಿದ್ದು ಬೈಲ್ ಅಷ್ಟೆ. ಆದ್ರೆ ಶಿಷ್ಯನಿಗೆ ಗುರು ಬೋಧಿಸಿದ್ದು ಬಯಲು ಬೋಧೆ. ಗುರು ಏನ್ ಹೇಳ್ತಾನ ಶಿಷ್ಯನಿಗೆ ಅಂದ್ರ, ನಾನು ನಿನಗೆ ಬಯಲು ಬೋಧೆ. ಬಯಲು ಬೋಧೆ ಅಂದ್ರ ತಲೆಯಾಗಿಂದ ತೆಗೆದಾಕಷ್ಟೆ. ಗುರು ಶಿಷ್ಯನಿಗೆ ಬೋಧಿಸಿದ್ದು ಬಯಲು, ಶಿಷ್ಯನ ಸಾಧನೆ ಬಯಲು. ಗುರು ಕೊಟ್ಟ ಮಂತ್ರ ಬಯಲು, ಶಿಷ್ಯ ಸಾಧಿಸಿದ ತಂತ್ರ ಬಯಲು. ಗುರು ಬಯಲು, ಶಿಷ್ಯ ಬಯಲು, ಬಯಲಷ್ಟೇ ಜೀವ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು. ಗುರು ಶಿಷ್ಯನ ಎದೆಯಲ್ಲಿ ಬಿತ್ತಿದ್ದೂ ಬಯಲು, ಶಿಷ್ಯ ಬೆಳೆದಿದ್ದು ಬಯಲು. ಬಯಲು ಬಯಲಾಗಿ ಬಯಲಾಗಿತ್ತಯ್ಯ. ಇರುವುದು ಬರೀ ಬಯಲಷ್ಟೆ. ಜೀವನ ಬಯಲೈತಿ. ಏನೈತಿ ಜೀವನ ಹೇಳ್ರಿ? ಈಗ ನಾವೇನಂತೀವಿ? ಸುಮ್ನೆ ಒಂದು ಕ್ಷಣ ಕೇಳಿ, ನೀವೆಲ್ಲಿಂದ ಬಂದಿರಿ ಅಂದ್ರ ನಾವು ಕೊಡುವ ಉತ್ತರ ಅಂದ್ರ ನಮ್ ತಂದೆ ತಾಯಿ ಹೊಟ್ಟೆಗಿಂದ ಬಂದೀವಿ ಅಂತೀವಿ ನಾವು. ಸುಮ್ಮನೆ ವಿಚಾರ ಮಾಡಿ ನೋಡ್ರಿ, ಒಂದಿಷ್ಟು ವಿಮರ್ಶ. ಒಂದು ಜೀವ ಭೂಮಿಗೆ ಬಂದಿತ್ತು ಎಲ್ಲಿಂದ? ಒಬ್ಬನಿಗೆ ನಾವು ತಂದೆ ಅಂತ ಕರಿತೀವಿ. ಯಾಕೆ ಅವನಿಗೆ ತಂದೆ ಅಂತ ನಾವು ಕರೆದ್ವಿ ಅಂದ್ರ, ಈಗ ಒಬ್ಬ ವ್ಯಕ್ತಿ ಬಂದಿದ್ದು ಎಲ್ಲಿಂದ ಅಂತ ಕೇಳ್ರಿ, ಅವ ತಾಯಿಯ ಗರ್ಭದಿಂದ ಅಂತ. ಅವ ತಾಯಿಯ ಗರ್ಭದಿಂದ ಭೂಮಿಗೆ ಬರುವುದಕ್ಕಿಂತ ಮುಂಚೆ ತಾಯಿಯ ಗರ್ಭದೊಳಗಿದ್ದ. ತಾಯಿಯ ಗರ್ಭಕ್ಕೆ ಬರುವುದಕ್ಕಿಂತ ಮುಂಚೆ ತಂದೆಯ ಸಪ್ತ ಧಾತುಗಳ ರೂಪದಲ್ಲಿ. ತಂದೆಯೊಳಗ ಸಪ್ತ ಧಾತುಗಳೆಲ್ಲಿಂದ ಬಂದು ಅಂದ್ರೆ ಉಂಡ ಅನ್ನದಿಂದ ಬಂದು ಅನ್ನದೊಳಗಿತ್ತು. ಅನ್ನ ಎಲ್ಲಿಂದ ಬಂತು ಅಂದ್ರೆ ಬೆಳೆದ ಬೆಳೆಗಳು ಸಸ್ಯಗಳಿಂದ ಬಂತು, ಸಸ್ಯದೊಳಗಿತ್ತು. ಸಸ್ಯ ಎಲ್ಲಿಂದ ಬಂತು ಅಂದ್ರೆ ಭೂಮಿಯಿಂದ ಬಂತು, ಭೂಮಿಯೊಳಗಿತ್ತು. ಭೂಮಿ ಎಲ್ಲಿಂದ ಬಂತು ಅಂದ್ರೆ ಬಯಲಿನಿಂದ ಬಂತು. ನಾನು ಯಾಕೆ ಇವನಿಗೆ ತಂದೆ ಅಂದೆ ಅಂದ್ರ, ನಾನು ಮೊದಲ ಬಯಲಿನೊಳಗಿದ್ದೆ. ಬಯಲಿನಿಂದ ಪಂಚ ಮಹಾಭೂತಗಳ ಭೂಮಿಗೆ ತಂದ, ಭೂಮಿಯಿಂದ ಸಸ್ಯಗಳಿಗೆ ತಂದ, ಸಸ್ಯದಿಂದ ಅನ್ನಕ್ಕೆ ತಂದ, ಅನ್ನದಿಂದ ಸಪ್ತ ಧಾತುಗಳಿಗೆ ತಂದ, ಸಪ್ತ ಧಾತುಗಳಿಂದ ತಾಯಿಯ ಗರ್ಭಕ್ಕೆ ತಂದ, ತಾಯಿಯ ಗರ್ಭದಿಂದ ನನ್ನನ್ನು ಭೂಮಿಗೆ ತಂದಿದ್ದಕ್ಕಾಗಿ ನೀನು ನನಗೆ ತಂದೆಯಾದೆ. ಅವಾಗ ತಾಯಿ ಅಂತ ಯಾಕಂದ್ರು ಆಕಿ ಅಪ್ಪ ಕೊಟ್ಟಿದ್ದ ತಾ ಅಂತ ಇಸುಗೊಂಡಿದ್ದಕ್ಕೆ ತಾಯಿಯ. ತಂದೆ ಎಲ್ಲಿಂದ ಕರ್ಕೊಂಡು ಬಂದನಂದ್ರ ನಾನು ಬಯಲಿನಿಂದ ಬಂದವನಷ್ಟೆ. ತಂದೆ ತಾಯಿಯಿಂದ ಬಂದವನಲ್ಲ. ನಾವ್ ಅಂತೀವಿ ತಂದೆ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿವ್ರಿ ನಾವು ಅಂದ್ರೆ. ನೋಡ್ರಿ, ತಂದೆ ತಾಯಿ ರಕ್ತ ಎರಡೂ ಕೂಡಿಸಿ ಒಂದ್ ತಾಟ್ನಾಗ ಇಟ್ಟು ನೋಡ್ರಿ, ಮಗು ಹುಟ್ಟುತ್ತವೇನು? ಹುಟ್ಟುವುದಿಲ್ಲ. ನಾನು ಬಯಲಿನಿಂದ ಬಂದವ. ಹೋಗುವುದೆಲ್ಲಿಗೆ? ಮತ್ತು ಬಯಲಿಗೆ ಹೋಗುವುದು. ಈಗ ಒಬ್ಬ ವ್ಯಕ್ತಿ ಸತ್ತ ಅಂದ್ರೆ ಏನಂತಾರ ನೋಡ್ರಿ? ಏನಂತಾರ? ಪಂಚಭೂತಗಳಲ್ಲಿ ಲೀನ ಆದರು ಅವರು. ಅಂದ್ರ ದೇಹದೊಳಗಿರುವ ಅಸ್ಥಿ ಮಾಂಸಗಳು ಮಣ್ಣಿಗೆ ಕೂಡ್ತಾವ, ರಕ್ತ ನೀರಿಗೆ ಕೂಡ್ತೈತಿ, ಮೈ ತಣ್ಣಗಾಗೈತಿ ಅಂತಾರಿಲ್ ಸತ್ತ ಅಗ್ನಿಗೆ ಕೂಡ್ತೈತಿ, ಗಾಳಿಗೆ ಕೂಡ್ತು. ಉಳಿದಿದ್ದೇನು? ಬಂದಿದ್ದು ಬಯಲಿನಿಂದ, ಕೊನೆಗೆ ಹೋಗುವುದು ಬಯಲಿಗೆ. ಜೀವನ ಅನ್ನೋದು ಬರೀ ಬಯಲಷ್ಟೆ. ಇಲ್ಲಿ ಏನೂ ಇಲ್ಲ. ಇದು ದೇಹ ಅಂದ್ರ ಈ ಪಂಚ ಮಹಾಭೂತಗಳ ಪಾರ್ಟ್ನರ್ಶಿಪ್ ಬಿಸಿನೆಸ್ ಇದು ಅಷ್ಟೆ. ಈ ಮಣ್ಣು, ನೀರು, ಗಾಳಿ, ಬೆಳಕದವಲ್ಲ, ಇವುದೊಂದು ಜಾಯಿಂಟ್ ವೆಂಚರ್. ಇದು ಪಾರ್ಟ್ನರ್ಶಿಪ್ ಬಿಸಿನೆಸ್ ಐತಿದ್. ಇದು ಹೋತು ಅಂದ್ರ ವಯಸ್ಸಿದ್ದಾಗ ಎಲ್ಲಾ ಬಿಸಿನೆಸ್ ಚಲೋ ಇರ್ತೈತಿ. ವಯಸ್ಸಾಗಿಂದ ಒಬ್ಬೊಬ್ರಿಗೆ ವ್ಯವಹಾರ ಚಲೋ ಇದ್ದಾಗ ಎಲ್ಲಾ ಪಾರ್ಟ್ನರ್ಸ್ ಚಲೋ ಇರ್ತಾರ. ವ್ಯವಹಾರ ಸ್ವಲ್ಪ ಕಡಿಮೆ ಆಯ್ತು ಅಂದ್ರ ಎಲ್ಲರೂ ಪಾರ್ಟ್ನರ್ಸ್ ಒಬ್ಬೊಬ್ರು ಹಿಂದಕ್ ತಕ್ಕೊಂತಾರ.
ಹಂಗ ವಯಸ್ಸಿದ್ದಾಗ ಹರೆ ಇದ್ದಾಗ ಎಲ್ಲರೂ ಪಾರ್ಟ್ನರ್ಸ್ ಇರ್ತಾರ. ಯಾವಾಗ ಮುಪ್ಪಾಗಕತ್ತು ಒಬ್ಬೊಬ್ಬರು ಪಾರ್ಟ್ನರ್ಸ್ ಹಿಂದಕ್ ಹೋಗ್ತಾರ. ಬಂದಿದ್ದು ಬಯಲಿನಿಂದ ಹೋಗುದು ಬಯಲಿಗೆ ಅಷ್ಟೆ. ಮನಸ್ಸು ದೇಹ ಬಯಲು, ಮನ ಬಯಲು, ಮನಸ್ಸು ಸಹಿತ ಬಯಲು. ಮನಸ್ಸಂದ್ರೆ ಏನಿದು? ಮನಸ್ಸು ಅಂದ್ರ ಮೈಂಡ್ ಇಸ್ ನಾಟ್ ಎ ಥಿಂಗ್, ಇಟ್ ಈಸ್ ಅನ್ ಈವೆಂಟ್. ಮನಸ್ಸಂದ್ರ ಇದೊಂದು ವಸ್ತು ಅಲ್ಲ, ಪದಾರ್ಥ ಅಲ್ಲ, ಇದೊಂದು ಈವೆಂಟ್ ಅಷ್ಟ. ಈಗ ನೀವು ಪ್ರವಚನ ಕೂಡಿರಿ, ಇದಕ್ಕೇನಂತ ಕರೀತಾರ? ಸಭಾ ಅಂತ ಕರೀತಾರೆ. ಹೌದಾ? ನೀವು ಮೊದಲು ಬರೋದಕ್ಕಿಂತ ಏನಿತ್ತಿಲ್ಲ? ಏನ್ರ ಸಭಾ ಇತ್ತನ? ಏನೂ ಇಲ್ಲ, ಬರೀ ಬೈಲಿತ್ತು. ನೀವು ಹೋದ್ಮೇಲೆ ಏನು? ಬೈಲ. ಸಭಾ ಎಲ್ಲಿ ಹೋತ್ ಹೇಳ್ರಿ? ಈ ಸಭಾ ಅನ್ನೋದು ಸುಮ್ಮನೆ ಒಂದು ಕಲ್ಪನಾ ಅಷ್ಟೇ ನಮಗ. ಮೊದಲಿದ್ದಿದ್ದು ಬೈಲ, ನೀವು ಹೋದ್ಮೇಲೆ ಉಳಿಯುವುದು ಬೈಲ. ಹಂಗ ಮನಸ್ಸು ಅನ್ನೋದೊಂದು ಆಕಾಶ. ಅದ್ರೊಳಗ ನಮ್ಮ ಮನಸ್ಸಿನೊಳಗೆ ಏನು ಭಾವನೆಗಳು ಬರ್ತಾವಲ್ಲ, ಅವು ಸುಮ್ಮನೆ ಚಲಿಸುವ ಮೋಡಗಳಷ್ಟೇ. ಸುಖ, ದುಃಖ, ಕಾಮ, ಕ್ರೋಧ, ಲೋಭ ಇವೇನು ಭಾವನೆಗಳು ಬಂದಾವಲ್ಲ, ಮನಸ್ಸನ್ನುವಂಥ ಆಕಾಶದೊಳಗಿನ ಚಲಿಸುವ ಮೋಡಗಳಷ್ಟೇ. ಮೊದಲೂ ಬಯಲಿತ್ತು, ಈಗೂ ಬಯಲಷ್ಟೇ. ಭಾವನೆಗಳ ಬಯಲದಾವ್, ಬಯಲು ಎಲ್ಲ ಇಲ್ಲಿರುವುದು. ಈಗ ನೀವು ಮದುವೆ ಆಗ್ತೀರಿ, ಯಾವ ಬಯಲು ಖರೆ ಐತಿ ಹೇಳ್ರಿ? ಈಗ ನೀವು ಮದುವೆ ಆಗ್ತಿರಲ್ಲ, ಮದುವೆ ಆಗುವಾಗ ಏನಂತೀರಿ? ಇವ್ರು ಎಡಕ್ ಕೂಡಬೇಕು, ಇವ್ರು ಬಲಕ್ ಕೂಡಬೇಕು ಅಂತಾರೆ. ಯಾರು ಎಡಕ್? ಹೆಣ್ಮಕ್ಳು ಎಡಕ್ ಕೂಡೋದೇನು? ಗಂಡ್ಮಕ್ಳು? ಹೆಣ್ಮಕ್ಳು ಎಡಕ್ ಕೂಡವು. ಈಗ ನೋಡ್ರಿ, ಮದುವೆ ಆಗಾಗ ಎಡ ಬಲ. ನೀವು ಮದುವೆ ಆಗಾಗ ಎಡಕ್ಕರ ಕೂಡ್ಸ್ಕೊಡ್ರಿ, ಬಲಕ್ಕರ ಕೂಡ್ಸ್ಕೊಡ್ರಿ. ಮದುವೆ ಆಗಿನ ತಲೆ ಮೇಲೆ ಕುಂದ್ರದವ್ರು. ಮೊದಲಷ್ಟ ಎಡ ಬಲ ಆತ್ ಬಿಡ್ರಿ, ಈಗ ಎಡಕ್ ಕುಂಡ್ರಸ್ಕೊಂಡ್ರ ಅಂತ ತಿಳಿರಿ. ಮದುವೆ ಆಗಿಂದ ಎರಡು ಹೊಡೆದಾಡಕತ್ತು. ಅವಾಗ ನೀ ಎಡಕ್ ಬಂದ್ ಹೊಡಿ ಅಂತ. ಎಡಕ್ಕಲ್ಲ, ಹೆಡಕಿಗೆ ಹೊಡಿತಾನಟ. ಯಾವಾಗ ಸಿಗತೈತಿ ಅದು? ಸುಮ್ಮನಷ್ಟ ನಮ್ಮ ಕಲ್ಪನೆ. ಎಡ ಬಲ ಅನ್ನೋದು ಏನಿಲ್ಲ, ಇರುವುದು ಬಯಲೈತಿ ಅಂತ ಅಲ್ಲಮ್ಮ ಹೇಳ್ತಾನೆ ಇದನ್ನಷ್ಟ. ನಾವು ಆ ಜಾತಿಯವರು, ಈ ಜಾತಿಯವರು ಎಲ್ಲೈತಿ? ಇಲ್ಲ. ನಾನು ಈ ಭೂಮಿಗೆ ಬರುವಾಗ ಯಾವುದೋ ಆಸ್ಪತ್ರೆಯೊಳಗ ಒಬ್ಬ ಹೆಣ್ಮಗಳ ನರ್ಸ್ ನನಗ ಹೆರಿಗೆ ಮಾಡಿಸ್ಕೊಂತಾಳಲ್ಲ, ನಾ ಏನ್ ಕೇಳಿ ಬಂದಿನೇನ್? ವಿಚ್ ಕ್ಯಾಸ್ಟ್ ಫ್ರಮ್? ನೀ ಯಾವ ಜಾತಿಯವಳು ಅಂತ ಕೇಳಿನೇನ್? ಅಥವಾ ನಮ್ಮ ಜಾತಿಯವ್ರಿದ್ರ ಅಷ್ಟ ಐ ವಿಲ್ ಕಮ್ ಔಟ್ ಆಫ್, ಅದರ್ವೈಸ್ ಐ ವಿಲ್ ಗೋ ಬ್ಯಾಕ್. ಹಂಗೇನ್ರ ಮಗು ಹೇಳೈತೇನ್? ಅಂದ್ರ ತಾಯಿಯ ಗರ್ಭದಿಂದ ನಾನು ಬರುವಾಗ, ಹುಟ್ಟುವಾಗ ಹೆರಿಗೆ ಮಾಡಿಸ್ಕೊಂಡವ್ರ ಜಾತಿ ಕೇಳಿಲ್ಲ. ಈ ಭೂಮಿಯನ್ನು ಬಿಟ್ಟು ನಾ ಹೋಗುವಾಗ ಯಾರು ಎಲ್ಲೋ ಆಕ್ಸಿಡೆಂಟ್ ಆಗಿ ಬಿದ್ದು ಸಾಯುವಾಗ ಯಾರು ಗುಟಕ್ ನೀರ್ ಹಾಕ್ತಾರಂತ ಹಾಕವ್ರ ಜಾತಿ ಕೇಳಿಲ್ಲ. ಹುಟ್ಟಿದಾಗ ಹುಟ್ಟಿನೊಂದಿಗೆ ಬರದ ಜಾತಿ, ಸಾಯುವಾಗ ಸಾವಿನೊಂದಿಗೆ ಬರದ ಜಾತಿಗಳು ಮಧ್ಯದೊಳಗೆ ಬಂದು ನಮ್ಮ ಸಮಾಜ ಕೆಡಿಸಿಟ್ಟು ಅಲ್ಲ. ಅದಕ್ಕೆ ಜೀವನ ಕಟ್ಟಬೇಕಾದ್ರೆ ಜಾತಿ ಮೇಲಲ್ಲ, ನೀತಿಯ ಮೇಲೆ ಜೀವನ ಕಟ್ಟಬೇಕನ್ನುವ ಸತ್ಯ ತಿಳ್ಕೊಳ್ಳಿ. ಇಲ್ಲ ಅಷ್ಟೇ ಚಪ್ಪಾಳಿ ಬಡಿತೀವ್ರಿ, ಹೋಗಿಂದ ಮತ್ತದೇ ಹೋಗ್ತದೆ. ಅಂದ್ರ ಅಲ್ಲಮ ಹೇಳುದು ಇದು ಇಲ್ಲಿರುವುದೆಲ್ಲ ಬರೀ ಬಯಲಷ್ಟೆ. ಎಲ್ಲವೂ ಬಯಲೈತಿ. ಹಂಗ ತುಂಬ್ಕೊಂತ ಹೋಗೋದು, ಖಾಲಿ ಮಾಡ್ಕೊಂತ ಹೋಗೋದು ಏನದ? ಇಲ್ಲಿ ಬರೀ ಬಯಲಷ್ಟೆ. ತುಂಬ್ಕೊಂತ ಹೋದ್ವಿ ಸಂಸಾರ, ಖಾಲಿ ಮಾಡ್ಕೊಂತ ಹೋದ್ವಿ ಸನ್ಯಾಸ. ಇಷ್ಟ ನೆನಪಿಡ. ತಲೆಯಾಗಿ ಏನಾರ ತುಂಬ್ಕೊಂಡ್ವಿ ಸಂಸಾರ, ಇದ್ದಿದ್ದು ಖಾಲಿ ಮಾಡಿದ್ವಿ ಸನ್ಯಾಸ. ಈಗ ಮನ್ಯಾಗ ನೀವು ಬಜಾರ್ಕ್ ಹೋಗ್ತಿರ್ತೀರಿ ನೋಡಿ, ಹೋದ್ರ ಸುಮ್ಮನೆ ಬರುದಿಲ್ಲ, ಏನಾರ ಒಂದ್ ಹಿಡ್ಕೊಂಡ ಬರ್ತೀರಿ. ಬೇಕೋ ಬೇಡ ಗೊತ್ತ. ಒಬ್ಬ ಯಜಮಾನ ಬಜಾರ್ಕ್ ಹೋದ್ರ ಒಟ್ಟು ಹೆಂಡತಿ ಕೈ ಬಿಟ್ಟು ಅಡ್ಡಾಡ್ತಿದ್ದ. ಅವ ಹೆಂಡತಿ ಕೈ ಹಿಡ್ಕೊಂಡ ಅಡ್ಡಾಡ್ತಿದ್ದ. ಅವ್ರ ಫ್ರೆಂಡ್ ಕೇಳದ್, ನೀ ಎಷ್ಟರ ಪ್ರೀತಿ ಮಾಡತ್ತೀಯೋ? ನಾವೆಲ್ಲ ನಿಮಗ್ ರೊಮ್ಯಾಂಟಿಕ್ ಕಪಲ್ ಅಂತ ಕರಿತೀವಿ. ಎಷ್ಟರ ಪ್ರೀತಿ ಮಾಡ್ತೀಪ್ಪ ನೀನು? ಬಜಾರ್ಕ್ ಹೋದ್ರೆ ಹೆಂಡತಿ ಕೈ ಹಿಡ್ಕೊಂಡ ಹೋಗ್ತೀನಿ. ಅವ ಅಂದ, ಯಾಕರ ಇಷ್ಟು ಕೈ ಹಿಡ್ಕೊಂಡು ಹೋಗ್ತಿ? ಅಷ್ಟು ಪ್ರೀತಿ ಮಾಡ್ತೀಯ ನೀ ಹೆಂಡತಿ? ಹೆಂಡತಿ ಮೇಲಿನ ಪ್ರೀತಿ ಎಲ್ಲೋ ಬಿಟ್ರೆ ಶಾಪಿಂಗ್ ಹೋಗ್ಕೊಳಕ್, ಬಿಟ್ರೆ ಶಾಪಿಂಗ್ ಹೋಗ್ಕೊಳಕ್. ಅದು ಪ್ರೀತಿಯಿಂದಲ್ಲ, ಬಿಟ್ರೆ ಪಾಕೆಟ್ ಖಾಲಿ ಆಗತ್. ನನ್ ತಗೋಂತ ಹೋಗೋದು, ತುಂಬ್ಕೊಂತ ಹೋಗೋದು, ಖಾಲಿ ಮಾಡ್ಕೊಂತ ಹೋಗೋದು ಅಷ್ಟೆ. ಅದಕ್ಕೆ ಮನುಷ್ಯ ಕಲಿಯುವುದೇನಂದ್ರ ಬಯಲು. ಅಲ್ಲಮ ಹೇಳಿದ್ದು ಬಯಲಷ್ಟೆ. ಈಗ ಒಂದು ಗಡಿಗೆ ಇರ್ತೈತಿ, ಗಡಿಗೆ ಒಳಗೂ ಬಯಲೈತಿ, ಹೊರಗೂ ಬಯಲೈತಿ. ಗಡಿಗೆ ಒಳಗೂ ಬಯಲೈತಿ, ಹೊರಗೂ ಬಯಲೈತಿ.
ಗಡಿಗೆ ಹೊಡಿತು ಅಂದ್ರ ಆ ಬೈಲೊಳಗ್ ಕೂಡ್ತಷ್ಟೆ. ಹಂಗ ಮನುಷ್ಯನ ದೇಹ ಅನ್ನೋದೊಂದು ಗಡಿಗಿದು. ಇದ್ರೊಳಗ ಜೀವ ಅನ್ನುವುದೊಂದು ಬಯಲು, ಹೊರಗ ದೇವ ಬಯಲು. ಗಡಿಗೆ ಒಡಿತು ಅಂದ್ರ ಜೀವ ದೇವ ಅನ್ನುವ ಭಾವ ಮರೆಯಾಯಿತು ಅಂದ್ರ ಉಳಿಯುವುದು ಬರೀ ಬಯಲು ಗುಹೇಶ್ವರ, ಬರೀ ಬಯಲಷ್ಟೆ. ಅದಕ್ಕೆ ತಲೆಯೊಳಗ ಹಾಕೊಳ್ಳೋದೇನು ಅಂದ್ರ ಏನೂ ಅಲ್ಲ, ಜೀವನ ಅಂದ್ರ ಬರೀ ಬೈಲ. ಇಷ್ಟ ನೆನಪಿಟ್ಕೊಂತ ಹೋಗೋದು. ಇವತ್ತು ಏನ್ ನೆನಪಿಡುದು ಅಂದ್ರ ಜೀವನ ಅಂದ್ರ ಬೈಲಪ್ಪ. ಮನಿಗ್ ಹೋಗುದು, ಮನಿ ನೋಡುದು ಬೈಲೈತಿ ಅನ್ನೋದು. ಮನ್ಯಾಗ ಹೆಣ್ಮಕ್ಳು ಚಹಾ ಮಾಡಿ ಕೊಡ್ತಾರ, ಇದು ಬೈಲ್ ಅನ್ನೋದಷ್ಟೆ. ಅವ್ರೊಂದ್ ಸ್ವಲ್ಪ ಮುಖ ಕೆವುಚ್ತಾರ, ಇದು ಬೈಲ್ ಅನ್ನೋದು. ಅವ್ರೊಂದ್ ಸ್ವಲ್ಪ ನೀನು ಸಕ್ರಿ ಕಡಿಮೆ ಆಗೈತಲ್ಲ ಅಂದಿ ಅಂದ್ರ ತಂದಿಟ್ಟಿ ಏನಂತ ಶಬ್ದ ಬಂದು ಅಂದ್ರ ಈ ಶಬ್ದಗಳು ಬೈಲ, ಅವರೂ ಬೈಲ, ನಾನು ಬೈಲ. ಒಂದು ದಿವ್ಸ ಎಲ್ಲವೂ ಬಯಲಾಗ್ತೈತಿ ಅನ್ನೋದು ಮಾತ್ರ ಸತ್ಯ ತಿಳ್ಕೊಳ್ಳೋದಷ್ಟೆ. ಬಯಲಿನ ಕಡೆ ಹೋಗೋದು. ಅದಕ್ಕೆ ಪ್ರವಚನ ಅಂದ್ರೆ ಏನರ ಅಲ್ಲ. ಪ್ರವಚನ ಅಂದ್ರೆ ಏನು ತುಂಬಿಕೊಂಡಿವಿ ಅದನ್ನ ಖಾಲಿ ಮಾಡ್ಕೊಂಡು. ಅದಕ್ಕ ನೀವೀಗ ಪ್ರವಚನಕ್ಕೆ ಬರ್ತಿರಲ್ಲ, ಬರುವಾಗ ಇದನ್ನ ತಲೆಯಾಗ ಇಟ್ಕೊಂಡ್ ಬರ್ಬೇಕು. ಇವ್ರೇನ ಕನ್ನಡದಾಗ ಹೇಳ್ತಾರ, ಏನ್ ಇಂಗ್ಲಿಷ್ ಜಾಸ್ತಿ ಹೇಳ್ತಾರ, ಏನು ಸಂಸ್ಕೃತ ಬಳಸೋದಿಲ್ಲ, ಆ ಧರ್ಮ ಹೇಳ್ತಾರ, ಈ ಧರ್ಮ ಹೇಳ್ತಾರ, ಇವು ತಲೆಯಾಗ ಇಟ್ಕೋಬಾರ್ದು. ನಮಗ್ ಬೇಕಾಗಿದ್ದೇನು ಆ ಧರ್ಮ ಈ ಧರ್ಮ ಅಲ್ಲ, ಸಂಸ್ಕೃತ ಇಂಗ್ಲಿಷ್ ಅಲ್ಲ. ಏನಾರ ಹೇಳ್ತಾರಂತ ತಲೆಯಾಗ ಇಟ್ಕೋಬಾರ್ದು. ಈಗ ಮಗು ಅಳ್ತಿರ್ತೈತಿ, ಅಳುವ ಮಗುವಿಗೆ ಏನು ಬೇಕು? ತಾಯಿಯ ಜೋಗಳ ಬೇಕಷ್ಟೆ. ಆಕಿ ನಮ್ಮವ್ವ ಇಂಗ್ಲಿಷ್ನಾಗ ಹಾಡ್ತಾಳೋ, ಕನ್ನಡದಾಗ ಹಾಡ್ತಾಳೋ, ಯಶ್ ಜಾನಕಿ ಹಾಡ್ದಂಗ ಹಾಡ್ತಾಳೋ, ಶ್ರೇಯಾ ಘೋಷಲ್ ಹಾಡ್ದಂಗ ಹಾಡ್ತಾಳೋ, ತಗೊಂಡ್ ಏನು ಮಾಡೋದದ? ಅಳುವ ಮಗುವಿಗೆ ಬೇಕಾಗಿದ್ದದ್ದು ತಾಯಿಯ ಜೋಗಳಷ್ಟೇ. ತೊಟ್ಟಲ್ದಾಗ ಹಾಕಿ ತಾಯಿ ಜೋಗಳ ಶುರು ಮಾಡಿದ್ರ ಕೇಳ್ಕೊಂತ ಮಗು ಮಲಗಬೇಕು, ಹಾಡ್ಕೊಂತ ತಾಯಿ ಮಲಗಬೇಕು, ಜೋಗಳ ಮರೆತಿರ್ಬೇಕು. ಹಂಗ ಕೇಳ್ಕೊಂತ ನೀವು ಮರೆತಿರ್ಬೇಕು, ನಾವು ಮರೆತಿರ್ಬೇಕು. ಈ ಮರೆಯುವುದೇ ಪ್ರವಚನ ಅಷ್ಟ. ನೆನಪಿಡೋದು ಪ್ರವಚನ. ಇದು ಸುಮ್ಮನೆ ಮನಸ್ಸು ಮಲಗಸಾಕಷ್ಟ. ಪ್ರಪಂಚ ಅಂದ ಮೇಲೆ, ಸಂಸಾರ ಅಂದ ಮೇಲೆ ತಾಪ ಕೊಡತೈತಿ. ಹೌದಲ್ಲ? ಪ್ರಪಂಚ ತಾಪ ಕೊಡತೈತಿ ನಮಗ್, ಸಂಸಾರ ತಾಪ ಕೊಡತೈತಿ. ಇದು ಬಿಟ್ಟಿರಕ್ ಏನ್ರ ಆಗತ್ತೆ? ಬಿಟ್ಟಿರಕ್ ಆಗೋದು. ಇಲ್ಲಿ ಸ್ವಲ್ಪ ದುಃಖ ಐತಿ, ತಾಪ ಐತಿ, ಇರುವುದೇ ಇದು ಪ್ರಪಂಚ. ಈಗ ನೀವು ತಾಯಂದಿರದಿರಿ, ಮನ್ಯಾಗ ಸಾರು ಮಾಡ್ತೀರಿ. ಸಾರು ಮಾಡಿದಾಗ ಸಾರು ಸುಡ್ತೈತೆ. ಮತ್ ನೀವು ಅನ್ನ ನಿಡ್ಕೊಂಡಿರಿ ತಾಟ್ನಾಗ, ಹೋಗಿ ಬೊಗಸಿಲೆ ಸಾರು ಹಾಕೊಳಕ್ ಏನ್ರ ಆಗುತ್ತ? ಹೊಟ್ಟೆರ ಹಸ್ತೈತಿ, ಸಾರರ ನಿಡ್ಕೋಬೇಕು. ಸಾರ ನಿಡ್ಕೊಳಕ್ ಹೋದ್ರ ಸುಡ್ತೈತಿ, ಬಿಟ್ರ ಹೊಟ್ಟೆ ಹಸ್ತೈತಿ. ನಾವೇನ್ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀವಿ ಅಂದ್ರೆ, ಒಂದ್ ಸೌಟ್ ತಗೊಂತೀವಿ, ಒಂದ್ ಚಮಚ ತಗೊಂಡು ಸುಡುವ ಸಾರ್ನಾಗ ಎತ್ತಿ ನನ್ನ ತಾಟ್ನಾಗಿನ ಅನ್ನದ ಮ್ಯಾಲ ಹಾಕೊಂಡು ಉಂಡು ಬದುಕೋದು. ಹಂಗ ಈ ಪ್ರಪಂಚ ಅನ್ನೋದು ಏನೈತಲ್ಲ, ನಮ್ಮ ಸಂಸಾರ ಜಗತ್ ಅನ್ನೋದು ಇದೊಂದು ಸುಡ ಸಾರಿನ ಬೊಗೊಂಡಿದ್ದಂಗಿದೆ. ಇದನ್ನ ಬಿಟ್ಟಿರಾಕು ಆಗೋದಿಲ್ಲ, ಯಾಕಂದ್ರ ನಡೆಯುವುದಿಲ್ಲ. ಇದನ್ನ ಹಂಗ ಬಳಸ್ತೀಯ, ಸುಡ್ತೈತಿ, ಇದು ತಾಪ ಕೊಡ್ತೈತಿ. ಇದು ಪ್ರಪಂಚ ಅನ್ನೋದು ಇದೊಂದು ಸುಡುವ ಸಾರಿನ ಬೊಗೋಣಿ. ಹಂಗ ಬಳಸಾಕ್ ಹೋದ್ರ ತಾಪ ಕೊಡ್ತೈತಿ. ಇದನ್ನ ಹೆಂಗ ಬಳಸಬೇಕು ಅಂದ್ರ, ಪ್ರವಚನ ಅನ್ನೋ ಒಂದು ಸೌಟ್ ಹಿಡ್ಕೊಂಡು ಬಳಸದಿ ಅಂದ್ರ ಸುಡುದಿಲ್ಲಿದು. ಹಂಗ ಪ್ರವಚನ ಕೇಳೋದಷ್ಟೆ. ಅದಕ್ಕ ಇದೊಂದು ಪ್ರಪಂಚದೊಳಗ, ತಾಪ ಕೊಡುವ ಪ್ರಪಂಚದೊಳಗ ತಾಪಿಲ್ಲದಂಗ ಕಲಿಸುವ ಮಾರ್ಗಕ್ಕನ ಪ್ರವಚನ ಅಂತ ಕರೀತಾರ. ಇದನ್ನ ಪತಂಜಲ ಮಹರ್ಷಿಗಳು ಇದಕ್ಕ ಚಿತ್ತ ವೃತ್ತಿ ನಿರೋಧ ಅಂತ ಕರೆದ್ರು. ಅಲ್ಲಮ ಬಯಲು ಅಂತ ಬಳಸದ, ಅಲ್ಲಮ ಬಯಲು ಅಂತ ಬಳಸಿದ್ರು ಪತಂಜಲ ಮಹರ್ಷಿಗಳು. ಅವರು ಯೋಗ ಅಂದ್ರೆ ಏನಲ್ಲ, ಮನಸ್ಸು ಖಾಲಿ ಮಾಡಿಕೊಳ್ಳೋದು, ಮನದ ವೃತ್ತಿಗಳನ್ನ ಖಾಲಿ ಮಾಡೋದು. ಮನುಷ್ಯ ದುಃಖ ಕಳ್ಕೋಬೇಕು, ಆನಂದ ಪಡಿಬೇಕು, ಸಮಾಧಾನದಿಂದ ಇರಬೇಕಾದ್ರೆ ಏನು ಮಾಡಬೇಕು? ಅಲ್ಲಮ ಹೇಳಿದ್ದು ಒಂದೇ, ಪತಂಜಲರು ಹೇಳಿದ್ದು ಒಂದೇ. ಸಂತರು ಭಿನ್ನ, ಗ್ರಂಥಗಳು ಭಿನ್ನಿರಬಹುದು, ಪಂಥಗಳು ಭಿನ್ನಿರಬಹುದು, ಸಂತರು ಭಿನ್ನಿರಬಹುದು, ಆದ್ರೆ ಸಂದೇಶ ಒಂದೇ ಅನ್ನೋದು ನೆನಪಿಟ್ಟಿರ್ಬೇಕು ನಾವಷ್ಟೇ. ಗ್ರಂಥ ಪಂಥ ಸಂತರು ಭಿನ್ನಿದ್ರು, ಸಂದೇಶ ಒಂದೇ. ಅಂಥ ಪತಂಜಲ ಮಹರ್ಷಿಗಳು ಒಂದು 10 ವ್ರತಗಳನ್ನ ಹೇಳ್ತಾರೆ. ಒಬ್ಬ ಮನುಷ್ಯ ಸುಖವಾಗಿ ಬದುಕಬೇಕಾದ್ರೆ ಹೆಂಗ ಬದುಕ, ಸಂತೋಷದಿಂದ ಬದುಕಬೇಕಾದ್ರೆ ಹೇಗೆ ಬದುಕ,
ಸಮಾಧಾನ ಉತ್ಸಾಹಗಳಿಂದ ಬದುಕಬೇಕಾದ್ರೆ ಹೆಂಗ ಬದುಕಬೇಕು ಅಂತ ಒಂದು 10 ಸೂತ್ರಗಳನ್ನ ಹೇಳ್ತಾರ. ನಾವು ನಾಳೆಯಿಂದ ಒಂದೊಂದು ನೋಡವ್ರದಷ್ಟೇ. ನಮ್ಗೆಲ್ಲ ಶರಣ. dim dum da na da dim